ಮಗಳಿಗೆ ಮದುವೆ ಮಾಡಿಸುವ ಮುನ್ನ ಪೋಷಕರು ಕೇಳಬೇಕಾದ ಪ್ರಮುಖ ಪ್ರಶ್ನೆಗಳು. ಮೊದಲನೆಯದಾಗಿ ಕೇಳಬೇಕಾಗಿರೋದು ಸಮ್ಮತಿ. ಪೋಷಕರಾಗಿ ನೀವು ನಿಮ್ಮ ಮಗಳಿಗೆ ಕೇಳಬೇಕಾದ ಮೊಟ್ಟಮೊದಲ ಪ್ರಶ್ನೆಯೇ ಮದುವೆಗೆ ಪೂರ್ಣ ಸಮ್ಮತಿ ಇದೆಯೇ, ಏನಾದರೂ ಒತ್ತಡಕ್ಕೆ ಬಿದ್ದು ಒಪ್ಪಿಕೊಳ್ಳುತ್ತಿದ್ದಾರೆಯೇ ತಿಳಿದುಕೊಳ್ಳುವುದು. ಅವರಿಗೆ ಈ ಮದುವೆ ಬಗ್ಗೆ ಸಂಪೂರ್ಣ ಒಪ್ಪಿಗೆ ಇದೆಯಾ ಎಂದು ಮೊದಲನೆಯದಾಗಿ ಅವರ ಸಮ್ಮತಿಯನ್ನು ಪಡಿಬೇಕು. ರಾಜಿಯ ಬಗ್ಗೆ ಕೇಳಿ. ಅವರು ಯಾವೆಲ್ಲ ವಿಷಯಗಳಲ್ಲಿ ರಾಜಿ ಮಾಡಿಕೊಳ್ಳಬಹುದು. ವೃತ್ತಿ ಆಕಾಂಕ್ಷೆಗಳು, ವೈಯಕ್ತಿಕ ನಂಬಿಕೆ ಮತ್ತು ಜೀವನ ಶೈಲಿಯ ಆಯ್ಕೆಗಳ ಬಗ್ಗೆ ಕೇಳಿ. ಅವರು ಮದುವೆ ಆದ್ಮೇಲೂ ಕೆಲಸ ಮಾಡೋಕೆ ಇಚ್ಛಿಸ್ತಾರಾ, ಅವರ ಮುಂದಿನ ಆಯ್ಕೆಗಳೇನು, ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೇಳಬೇಕು. ಮಕ್ಕಳ ಬಗ್ಗೆ ಅಭಿಪ್ರಾಯ. ಮಕ್ಕಳ ಬಗೆಗಿನ ಅವರ ಅಭಿಪ್ರಾಯಗಳನ್ನು ಕೇಳಿ. ಒಂದು ವೇಳೆ ಮಕ್ಕಳಾದರೆ ಮನೆ ಮತ್ತು ಮನೆಯ ಹೊರಗಿನ ಜೀವನವನ್ನು ಸಂಭಾಳಿಸುವುದು ಹಾಗೂ ಅವರ ಭವಿಷ್ಯಕ್ಕೆ ಆಕೆಯ ಕೊಡುಗೆಗಳೇನು ಎನ್ನುವುದನ್ನು ಕೇಳಿ. ಕೂಡು ಕುಟುಂಬದ ಜೀವನ. ಆಕೆ ಅತ್ತೆ, ಮಾವ, ಮೈದುನ, ನಾದಿನಿ ಎಲ್ಲರೊಂದಿಗೆ ಹೊಂದಿಕೊಂಡು ಒಂದೇ ಮನೆಯಲ್ಲಿಯೇ ವಾಸಿಸಲು ಇಚ್ಛಿಸುತ್ತಾಳೆಯೇ ಅಥವಾ ಸ್ವತಂತ್ರವಾಗಿ ಗಂಡನ ಜೊತೆ ಬದುಕಲು ಇಚ್ಛಿಸುತ್ತಾಳೆಯೋ ಎಂದು ಕೇಳಬೇಕು. ಇದು ಕೇಳಲೇಬೇಕಾದ ಪ್ರಶ್ನೆ. ಯಾರು ಅತ್ತೆ, ಮಾವ, ಮೈದುನ, ನಾದಿನಿ ಎಲ್ಲರೊಂದರಲ್ಲೂ ಹೊಂದಿಕೊಳ್ಳೋಕೆ ಎಲ್ಲರಿಂದನೂ ಸಾಧ್ಯ ಆಗಲ್ಲ. ಎಲ್ಲರೂ ಸ್ವತಂತ್ರವಾಗಿ ಬದುಕಲು ಇಚ್ಛಿಸುತ್ತಾರೆ. ನಿಭಾಯಿಸುವ ತಂತ್ರ ಕೇಳಿ. ಇತರರನ್ನು ಅವಮಾನಿಸದೆ, ಹಿಂದೆ ಸರಿಯದೆ ಅಥವಾ ಮೌನವಾಗಿ ಉಳಿಯದೆ ಗೌರವಯುತವಾಗಿ ಅವರು ವಾದಿಸಬಹುದೇ ಎಂದು ನಿರ್ಧರಿಸುವುದು ಬಹಳ ಮುಖ್ಯ. ಮನೆಯಲ್ಲಿರುವವರಿಗೆ ಗೌರವ ಕೊಡುವುದು. ಹಣಕಾಸಿನ ಯೋಜನೆ. ಸಾಲದ ಬಗೆಗಿನ ನಿಮ್ಮ ಮನೋಭಾವ, ದೈನಂದಿನ ಖರ್ಚುಗಳನ್ನು ಹೇಗೆ ಹಂಚಲಾಗುತ್ತದೆ ಮತ್ತು ಗಂಡ ಹೆಂಡತಿ ಒಟ್ಟಿಗೆ ಅಥವಾ ಪ್ರತ್ಯೇಕ ಖಾತೆಗಳನ್ನು ಬಳಸಲಾಗುತ್ತದೆಯೇ ಎಂಬುದನ್ನು ಸ್ಪಷ್ಟಪಡಿಸಿಕೊಳ್ಳಿ. ಹಣಕಾಸಿನ ವಿಚಾರದಲ್ಲಿ ಅವರು ಹೇಗೆ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಎಂದು. ಸ್ವಾತಂತ್ರ್ಯ ಮತ್ತು ಗೌರವ. ಮದುವೆಯ ನಂತರವೂ ಆಕೆಯ ಹವ್ಯಾಸಗಳು, ಆಸೆಗಳು ಮತ್ತು ವೈಯಕ್ತಿಕ ನಿರ್ಧಾರಗಳಿಗೆ ಹುಡುಗ ಮತ್ತು ಅವನ ಕುಟುಂಬದವರು ಗೌರವ ನೀಡುತ್ತಾರೆಯೇ ಎಂಬ ಭರವಸೆ ನಿನಗಿದೆಯೇ ಎಂದು ಕೇಳಿ. ಅವರ ಭಯ. ಹೊಸ ಜೀವನದ ಬಗ್ಗೆ ಅವರ ಮನಸ್ಸಿನಲ್ಲಿ ಯಾವುದಾದರೂ ಆತಂಕ, ಭಯ ಅಥವಾ ಅನುಮಾನಗಳಿದ್ದರೆ ಮುಚ್ಚುಮರೆಯಿಲ್ಲದೆ ನಮ್ಮೊಂದಿಗೆ ಹಂಚಿಕೋ ಎಂದು ಧೈರ್ಯ ತುಂಬಿ ಕೇಳಿ. ಮುಂದಿನ ಜೀವನದ ಬಗ್ಗೆ ಅವರಿಗೇನಾದರೂ ಆತಂಕ, ಭಯ ಇದ್ದರೆ ಅದನ್ನು ಮುಚ್ಚುಮರೆಯಿಲ್ಲದೆ ಹೇಳಲು ಕೇಳಿ. ನೆನಪಿಡಿ, ಮದುವೆಯಾದ ಮೇಲೂ ನಿನ್ನ ಜೀವನದ ಯಾವುದೇ ಕಷ್ಟ ಸುಖದಲ್ಲೂ ನಾವು ನಿನ್ನ ಪರವಾಗಿ ನಿಲ್ಲುತ್ತೇವೆ, ನೀನು ಎಂದಿಗೂ ಒಂಟಿಯಲ್ಲ ಎಂಬ ಮಾತು ಹೇಳಿ ಅವಳಲ್ಲಿ ಆತ್ಮವಿಶ್ವಾಸ ತುಂಬುವುದು ನಿಮ್ಮ ಕರ್ತವ್ಯ. ಇದು ನೀವು ಅವಳಿಗೆ ಹೇಳಬೇಕಾದ ಕೊನೆಯ ಮಾತಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು.